ಅಲ್ಲಿ ಮೀನುಗಾರರು ದಣಿದು ಬಂದಾಗ ಕೊಂಚ ವಿಶ್ರಾಂತಿ ಪಡಿಬೇಕು ಅಂದರೆ ಜಾಗನೇ ಇಲ್ಲ. ಒಂದು ವೇಳೆ ಆ ಜಾಗದಲ್ಲಿ ಸಣ್ಣ ಪುಟ್ಟ ಶೆಡ್ ನಿರ್ಮಿಸಿದ್ರು ಜಿಲ್ಲಾಡಳಿತ ಕಿತ್ತು ಬಿಸಾಕುತ್ತೆ. ಆದರೆ ಅದೇ ಜಾಗದಲ್ಲಿ ಖಾಸಗಿ ದರ್ಬಾರ್ ನಡೀತಾ ಇದೆ. ಈ ಇಬ್ಬಾಗ ನೀತಿಗೆ ಮೀನುಗಾರರು ಕೆರಳಿ ಕೆಂಡ ಆಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಜಿಲ್ಲಾಡಳಿತದಿಂದ ಮೀನುಗಾರರ ಶೆಡ್ ತೆರವು, ಖಾಸಗಿ ಬಸ್ಗಳ ಪಾರ್ಕಿಂಗ್ಗೆ ಅವಕಾಶ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಹೆಬ್ಬಾಗಿಲಿನಿಂದಲೇ ಕಡಲ ತೀರ ಪ್ರಾರಂಭವಾಗುತ್ತೆ. ಅಲ್ಲಿನ ಬಹುತೇಕ ಜನರಿಗೆ ಮೀನುಗಾರಿಕೆಯೇ ಜೀವನಕ್ಕೆ ಆಧಾರ. ಆದರೆ ಬಿಸಿಲು ಮಳೆಯಲ್ಲಿ ದಣಿದು ಬಂದು ಮೀನುಗಾರರಿಗೆ ವಿಶ್ರಾಂತಿ ಪಡೆಯೋಕೆ ಪುಟ್ಟದೊಂದು ಜಾಗವೂ ಕೂಡ ಇಲ್ಲ. ಕಳೆದ 10 ವರ್ಷದಿಂದ ಹಿಂದೆಯೇ ಇಲ್ಲಿದ್ದಂತಹ ಮೀನುಗಾರರ ಶೆಡ್ಗಳನ್ನ ಜಿಲ್ಲಾಡಳಿತ ತೆರವು ಮಾಡಿತ್ತು. ಆದರೆ ಇದೀಗ ಅದೇ ಜಾಗದಲ್ಲಿ ಖಾಸಗಿ ಬಸ್ಗಳ ಪಾರ್ಕಿಂಗ್ಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ಮೀನುಗಾರಿಕೆ ಮಾಡಿ ಮೀನು ಒಣಗಿಸಲು ಇದ್ದಂತಹ ಜಾಗದಲ್ಲೂ ಕೂಡ ಖಾಸಗಿ ಬಸ್ಗಳ ದರ್ಬಾರ್ ಶುರುವಾಗಿದೆ. ಜಿಲ್ಲಾಡಳಿತದ ಈ ನಡೆ ಮೀನುಗಾರರ ಕಣ್ಣನ್ನ ಕೆಂಪಗಾಗಿಸಿದೆ. ಇನ್ನೂ ತನಕ 10 ವರ್ಷ ಆದ್ರೂ ಕೂಡ ನಾವು ಸತತವಾಗಿ 5-6 ರಿಂದ 6 ಡಿಸಿಯವರೆಗೆ ನಾವು ಮನೆ ಕೂಡ ನೀಡಿದ್ದೇವೆ. ನೆರಳಿನ ಯಾವುದೇ ವ್ಯವಸ್ಥೆ ಇಲ್ಲ. ಈಗ ಅವ್ರ ಪಾಪ ಬಿಸಿಲಲ್ಲೆಲ್ಲ ದೋಣಿ ಹೋಗಿ ಎಂಡಿ ಹೋಗಿ ಎಲ್ಲ ಮಾಡಿ ವಿಶ್ರಾಂತಿ ತಗೊಳ್ಳಿಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಮತ್ತೆ ಇನ್ನು ಖಾಸಗಿ ಬಸ್ಗಳಿಗೆ ವ್ಯವಸ್ಥೆಗಳಿದ್ದಾವೆ. ಮೀನುಗಾರಿಕೆ ಮಾಡುವ ಜಾಗದಲ್ಲಿ ಖಾಸಗಿ ಬಸ್ಗಳು. ಇನ್ನು ಕಾರವಾರದಿಂದ ಅಂಕೋಲ ತಾಲೂಕಿನ ಕಡೆ ಓಡಾಡುವ ಪ್ರಯಾಣಿಕರು ಬಿಡುವಿನ ವೇಳೆಯಲ್ಲಿ ಕಡಲ ತೀರದಲ್ಲಿ ಟೆಂಪೋಗಳನ್ನ ನಿಲುಗಡೆ ಮಾಡ್ತಿದ್ರು. ಹೀಗಾಗಿ ಆ ಜಾಗದಲ್ಲಿ ನಿಲುಗಡೆ ಮಾಡುವಂತಿಲ್ಲ ಅಂತ ಅಧಿಕಾರಿಗಳು ತಾಕೀತು ಮಾಡಿದ್ರು. ಆದ್ರೆ ಇದೀಗ ಖಾಸಗಿ ಕಂಪನಿಯ ಬಸ್ಗಳು ಇಲ್ಲಿಯೇ ನಿಲುಗಡೆ ಆಗ್ತಿದ್ರು ಕೂಡ ಯಾರೂ ಚಕಾರ ಎತ್ತುತ್ತಿಲ್ಲ. ಇದರಿಂದ ರೊಚ್ಚಿಗೆದ್ದ ಸ್ಥಳೀಯರು ಉತ್ತರ ಕನ್ನಡ ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ. ಸ್ಥಳೀಯರನ್ನ ಹೊರದಬ್ಬಿ ಹೊರಗಿನವರಿಗೆ ಮಣೆ ಹಾಕ್ತಿದ್ದಾರೆ ಅಂತ ಜನರು ಆರೋಪಿಸುತ್ತಿದ್ದಾರೆ. ಅದು ಸ್ಥಳೀಯ ವಾಹನಗಳನ್ನು ಓಡಿಸಿ ಅಲ್ಲಿ ಯಾರು ಹೊಟ್ಟೆಪಾಡಿಗೋಸ್ಕರ ಪಾಪ ನಿರುದ್ಯೋಗಿಗಳು ಸ್ಥಳೀಯವಾಗಿ ಲೋನ್ ಮಾಡಿ ಟೆಂಪೋಗಳನ್ನ ಮತ್ತೆ ಇನ್ಯಾವುದೋ ವಾಹನಗಳನ್ನ ಖರೀದಿ ಮಾಡಲು ತಂದು ನಿಲ್ಸ್ಕೊಂಡ್ರೆ ಅವರನ್ನು ಓಡಿಸ್ತೀರಿ ಮತ್ತು ದೊಡ್ಡ ದೊಡ್ಡ ಕಂಪನಿಗಳಿಗೆ ಸೇರಿದ ವಾಹನಗಳನ್ನ ಅಲ್ಲೇ ಇರೋದಕ್ಕೆ ಬಿಡ್ತೀರಿ. ಇದು ತುಂಬಾ ತಪ್ಪು. ಒಟ್ಟಾರೆ ಒಬ್ಬರ ಕಣ್ಣಿಗೆ ಬೆಣ್ಣೆ ಮತ್ತೊಬ್ಬರ ಕಣ್ಣಿಗೆ ಸುಣ್ಣ ಅನ್ನುವ ಜಿಲ್ಲಾಡಳಿತದ ಈ ನಡೆಗೆ ಸ್ಥಳೀಯರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಮೀನುಗಾರರು ಸಿಡಿದೇಳುವ ಮುನ್ನ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಆ ಗ್ರಾಮದ ಜನರಿಗೆ ಸರ್ಕಾರದ ಗ್ಯಾರಂಟಿ ಬೇಡ, ಪ್ಯಾಕೇಜ್ಗಳು ಬೇಡ. ಆದರೆ ಆ ಗ್ರಾಮದ ಜನರಿಗೆ ಬೇಕಾಗಿರೋದು ಒಂದೇ ಒಂದು ರಸ್ತೆ. ಆ ಭಾಗದ ಜನರ ಪಾಲಿಗೆ ರಸ್ತೆ ಅನ್ನೋದೇ ಮರೀಚಿಕೆ ಆಗಿದೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಜನ ರೋಸಿ ಹೋಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ, 3 ಗ್ರಾಮಗಳಿಗೆ ಸಂಕಷ್ಟ. 2 ಕುಟುಂಬಗಳ ಕಿರಿಕ್, 15 ಕುಟುಂಬಗಳಿಗೆ ನರಕ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಇಂದಿಗೂ ರಸ್ತೆಗಳಿಲ್ಲ. ಇದರಿಂದ ಜನರು ನಿತ್ಯ ಪರದಾಡುವಂತಾಗಿದೆ. ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕರೆಮನೆಕಟ್ಟೆ, ಕಲ್ಲಮ ಪ್ರದೇಶದ ಬಡ ಕುಟುಂಬಗಳ ಕಷ್ಟ ಹೇಳತೀರದಾಗಿದೆ. ಇಲ್ಲಿ ಹಲವು ವರ್ಷಗಳಿಂದ ಸರಿಯಾದ ರಸ್ತೆ ಇಲ್ಲದೆ 15ಕ್ಕೂ ಹೆಚ್ಚು ಕುಟುಂಬಗಳು ಸಂಕಷ್ಟ ಎದುರಿಸುತ್ತಿವೆ. ಅದರಲ್ಲೂ ಮಳೆಗಾಲದಲ್ಲಂತೂ ಸಣ್ಣ ತೊರೆ ದಾಟಲು ಸೇತುವೆಯೂ ಇಲ್ಲ. ಅಂದಹಾಗೆ ಈ ಭಾಗದ ಜನರು ಯಾವುದೋ ಒಂದು ಕಿರಿದಾದ ದಾರಿಯನ್ನೇ ಬಳಸುತ್ತಿದ್ದಾರೆ. ಹೀಗಾಗಿ ಕನಿಷ್ಠ 2 ಕಿಲೋಮೀಟರ್ ದೂರದ ಸಂಪರ್ಕ ರಸ್ತೆಯನ್ನಾದರೂ ಮಾಡಿಕೊಡಿ ಅಂತ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕ್ಯಾರೆ ಅಂತಿಲ್ಲ ಅಂತ ಜನರು ಕಿಡಿಕಾರಿದ್ದಾರೆ. ಹುಷಾರಿಲ್ಲದವರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅದು ತುಂಬಾ ಕಷ್ಟ. ನಡಿಲಿಕ್ಕಾಗದವರು ಅಂತವರಿಗೆಲ್ಲ ತುಂಬಾನೇ ಕಷ್ಟ ಆಗ್ತಾ ಉಂಟು. ಶಾಲಾ ಮಕ್ಕಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತದೆ. ಮಳೆಗಾಲದಲ್ಲಿ ಅಂದ್ರೆ ಈ ತೋಡೆಲ್ಲ ಫುಲ್ ಆಗ್ತದೆ, ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲೆಲ್ಲಿಂದಾಗಿ ಗುಡ್ಡ ಎಲ್ಲ ಹತ್ತಿಕೊಂಡು ಹೋಗ್ಬೇಕಾದ ಪರಿಸ್ಥಿತಿ, ತುಂಬಾ ಲಾಂಗ್ ಆಗ್ತದೆ ನಮಗೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಸಿ ಹೋದ ಹಲವು ಕುಟುಂಬಗಳು ರಸ್ತೆ ನಿರ್ಮಿಸಲು ಈಗಾಗಲೇ ಸ್ವಂತ ಜಾಗವನ್ನ ಬಿಟ್ಟುಕೊಟ್ಟಿವೆ. ಆದರೆ ಕೇವಲ 2 ಕುಟುಂಬಗಳು ಮಾತ್ರ ಕಿರಿಕ್ ಮಾಡ್ತಿದ್ದು, ಇದರಿಂದ 10 ಕುಟುಂಬಗಳು ಸಮಸ್ಯೆ ಎದುರಿಸುವಂತಾಗಿದೆ. ಇನ್ನು ಇಲ್ಲಿರುವ ಎಲ್ಲಾ ಜಮೀನುಗಳನ್ನ ಸರ್ಕಾರದಿಂದ ನೀಡಲಾಗಿದೆ. ಆದರೆ ಕೆಲವರು ರಸ್ತೆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದು, ಇದರಿಂದಾಗಿ ಪರಿಶಿಷ್ಟರ 15 ಕುಟುಂಬಗಳು ಕಷ್ಟ ಎದುರಿಸುವಂತಾಗಿದೆ. ಶೋಚನೀಯ ವಿಷಯ ಅಂದರೆ 106 ವರ್ಷದಿಂದ ಇವರಿಗೆ ರಸ್ತೆ ಇಲ್ಲ. ಈ ಕಾಲುದಾರಿಯಲ್ಲಿ ಇರುವುದು ರಸ್ತೆ ಅಂದಲೇ ಯಾವುದೇ ಅಧಿಕಾರಿಗಳು ಬಂದರೂ ಯಾವುದೇ ಇದು ಪ್ರಯೋಜನ ಇಲ್ಲ. ಬಂದು ಹೋಗ್ತಾರೆ, ಇಲ್ಲದ್ರೆ ಮನೆಗೆ ಕೊಟ್ಟರೆ ಅಲ್ಲಿ ಮನವಿಯಾಗಿ ಇರ್ತದೆ. ಒಂದು ಕೆರೆ ಉಂಟು, ಸಣ್ಣ ಕೆರೆ ಉಂಟು. ಆ ಕೆರೆಯಲ್ಲಿ ಸಹ ಎಷ್ಟೋ ಜನ ರಾತ್ರಿ ಬರುವಾಗ ಬಿದ್ದಿದ್ದಾರೆ. ಆದರೂ ಒಂದು ಸರಕಾರ ಆಗಲಿ, ಒಂದು ಇಲ್ಲಿಯ ಶಾಸಕರಾಗಲಿ ಮತ್ತೆ ಯಾವುದೇ ಒಂದು ಅಧಿಕಾರಿಗಳು ಯಾವುದಂತೇಳಿ ಭೇಟಿಗೊಳ್ಳಿಲ್ಲ. ಇನ್ನು ರಸ್ತೆ ಇಲ್ಲದ ಕಾರಣ ಇದರಿಂದಾಗಿ ಅನಾರೋಗ್ಯ ಪೀಡಿತರನ್ನ ಕುರ್ಚಿಯಲ್ಲಿ ಕಟ್ಟಿ ಎತ್ತಿಕೊಂಡು ಆಸ್ಪತ್ರೆ ಸೇರಿಸಬೇಕಾದ ಅನಿವಾರ್ಯತೆ ಇಲ್ಲಿದೆ.
ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ಬೆಳಕು ಚೆಲ್ಲಲಾಗಿದೆ. ಅಲ್ಲದೆ ಈ ಭಾಗದ ರಸ್ತೆ ಸಮಸ್ಯೆ ಬಗ್ಗೆ ಹಲವು ಬಾರಿ SC/ST ಸಭೆಯಲ್ಲಿ ಚರ್ಚಿಸಲಾಗಿದೆ. ಸದ್ಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಭರವಸೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮದಲ್ಲಿ 16 ಮನೆಗಳಿಗೆ ಏನೋ ರಸ್ತೆ ಸಂಪರ್ಕದ ಸಮಸ್ಯೆ ಇದೆ ಅಂತ ಹೇಳಿದರು. ನಾನು ಮುಂದಿನ 4 ದಿನಗಳಲ್ಲಿ ನಾನು ಅಲ್ಲಿ ಭೇಟಿ ನೀಡಿ ನಮ್ಮ ಸರ್ವೆ ಇಲಾಖೆಯಿಂದ ನಾವು ಮತ್ತು ನಮ್ಮ RI ಅವರು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಹೋಗಿ ಅಲ್ಲಿ ಸಮಸ್ಯೆಗಳು ಏನಿದೆ, ದಾರಿ ಇದೆ ಅನ್ನೋದು, ಸರ್ಕಾರಿ ಲ್ಯಾಂಡು ಅಥವಾ ಪಟ್ಟಾ ಲ್ಯಾಂಡು, ಅವ್ರಿಗೇನು ಸಮಸ್ಯೆ ಇದೆ ಅನ್ನೋದನ್ನು ನಾವು ನೋಡಿಕೊಂಡು ಅದ್ರ ಏನಿದೆ ಅವರಿಗೆ ದಾರಿ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡುವಂಥದ್ದು ಮಾಡ್ತೀವಿ. ಒಟ್ನಲ್ಲಿ ಇಲ್ಲಿಯ ಬಹುತೇಕ ಕುಟುಂಬಗಳು ಒಪ್ಪತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿಯಲ್ಲಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ರಸ್ತೆ ಕಲ್ಪಿಸಿಕೊಡಬೇಕು ಅನ್ನೋದು ಸ್ಥಳೀಯರ ಒತ್ತಾಯವಾಗಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.